ಬೇರೆ ಬೇರೆ ರೂಪದಲ್ಲಿ ನೀರು ತೆಗೆದುಕೊಂಡು ನಮಗೆ ಡೆಪಾಸಿಟ್ ಕಟ್ಟಬೇಕಾಗ್ತದೆ, ಸರ್ವಿಸ್ ಚಾರ್ಜಸ್ ಕಟ್ಟಬೇಕಾಗ್ತದೆ ಅಂತೇಳಿ ಕೆಲವರೆಲ್ಲ ನಮ್ಮ ಸಿರ್ವೇಜ್ ಎಲ್ಲ ಬೇರೆ ಲೈನ್ಗೆ ಅನ್ಅಫಿಷಿಯಲ್ ಆಗಿ ಕೆಲವರೆಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ. ಇದೆಲ್ಲ ನಾವು ತಡೆಯಲಿಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಪ್ರತಿ ಒಂದು ಮನೆಗೂ ಹೋಗಿ, ಪ್ರತಿ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಅವ್ರಿಗೆಲ್ಲ ನಾನು ತಿಳುವಳಿಕೆ ಹೇಳಿ ಅದನ್ನ ನೀವು ಕನೆಕ್ಷನ್ ತಗೋಬೇಕು ಅಂತ ನಾನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈ ಮಧ್ಯದಲ್ಲಿ 2000 ತಮ್ಮ ತಿಳಿಸಿದಂಗೆ 2014ರಲ್ಲಿ ಇಲ್ಲಿವರೆಗೂ 11 ವರ್ಷದಿಂದ ವಾಟರ್ ಬಿಲ್ಲು ನಾವು ರೈಸ್ ಮಾಡಿಲ್ಲ ಅನೇಕ ಕಾರಣದಿಂದ. BWSSBಗೆ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ಲೇ ಹಿಂದೆ 35,000 ಕೋಟಿ ರೂಪಾಯಿ ಇತ್ತು, ಈಗ 75 ಕೋಟಿ ಆಗಿದೆ. ಇನ್ನು ಬೇರೆ ಹ್ಯೂಮನ್ ರಿಸೋರ್ಸಸ್, ಬೇರೆ O&M, ಬೇರೆ ಇವೆಲ್ಲ ಲೆಕ್ಕ ಹಾಕೊಂಡ್ರೆ 85 ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ. ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತದೆ. ಸೊ ಅನಿವಾರ್ಯತೆ ಇದೆ. ನಮ್ಮೆಲ್ಲ ಬೋರ್ಡ್ ಅವರೆಲ್ಲ ಹೋಗಿ ಎಲ್ಲ ನಮ್ಮ ಶಾಸಕಗಳನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಸೊ ಬೋರ್ಡ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಮಗೆ ತೊಂದರೆ ಆಗ್ತದೆ ಮುಂದಕ್ಕೆ ಅಂತೇಳಿ, ನಮ್ಗೆ ಸಂಬಳಕ್ಕೂ ಇರಲ್ಲ ಅಂತೇಳಿ. ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾನ್ಷನ್ ಮಾಡಕ್ ಹೋದಾಗ ಎಲ್ಲ ಬ್ಯಾಂಕ್ಸ್ ಅವರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೀವೆಲ್ಲ ಲಾಸ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಅವರು ನಮ್ಮ ಮೇಲೆ ಸಹಕಾರ ಕೊಡ್ಲಿಕ್ಕೆ, ಲೋನ್ ಕೊಡ್ಲಿಕ್ಕೆ ಒಪ್ತಾ ಇಲ್ಲ. ಹಿಂದೆ ಗವರ್ಮೆಂಟ್ ಅಲ್ಲಿ ಈ ನಮ್ಮ ಕೆಲವರು ಬಡವರಿಗೋಸ್ಕರ ಸ್ಲಮ್ಗೆಲ್ಲ ಒಂದು 20 ಕೋಟಿ ರೂಪಾಯಿಯಷ್ಟು ಹಣನ ಗವರ್ಮೆಂಟ್ ಇಂದ ಬಜೆಟ್ ಅಲ್ಲಿ ಕೊಡ್ತಾ ಇದ್ರು. ಬಿಜೆಪಿ ಗವರ್ಮೆಂಟ್ ಬಂದ ಮೇಲೆ ಹಣನೆಲ್ಲ ನಿಲ್ಲಿಸಿದ್ದಾರೆ. ಅದು ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ, ಅದು ಕೂಡ ಇದೆ. ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ನಾಮಿನಲ್ 1 ಪೈಸಾ 2 ಪೈಸಾ ಆದ್ರೂ ಕೂಡ ಒಂದು ಕೊಟ್ಟು ಲೀಟರ್ ಕೊಟ್ಟು ಕನೆಕ್ಷನ್ ತೆಗೆದುಕೊಂಡು ಮಾಡಬೇಕು. ಎಲ್ಲ ರೆಗ್ಯುಲೈಸ್ ಕೂಡ ಕೆಲವೆಲ್ಲ ಅನ್ಆಥರೈಸ್ಡ್ ಇರೋರು ಕೂಡ ರೆಗ್ಯುಲೈಸ್ ಮಾಡ್ಕೊಳ್ಳುವಂತ ವ್ಯವಸ್ಥೆನ ಎಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ನಾವು ತರಬೇಕು. ಇದಕ್ಕೆ ನಾವೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅದರಿಂದ ಕೆಲವು ಅನಿವಾರ್ಯತೆ ಕೂಡ ಇದೆ. ಸೊ ಇದನ್ನ ಮುಂದಕ್ಕೆ ಒಂದು ರಿಪೋರ್ಟ್ ಕೂಡ ಕೇಳಿದ್ದೀನಿ ನಾನು. ರಿಪೋರ್ಟ್ ಕೊಟ್ಟು ಕೂಡಲೇ ಕೆಲವು ಡಿಸಿಷನ್ಸ್ನ ಈ ಬೋರ್ಡ್ ಉಳ್ಕೊಳ್ಳಿಕ್ಕೆ, ಎಲ್ಲರಿಗೂ ಕೂಡ ನೀರನ್ನು ಒದಗಿಸ್ಕೊಡ್ಲಿಕ್ಕೆ, ಮತ್ತೆ ಬೆಂಗಳೂರಿನ ಎಲ್ಲ ನಾಗರಿಕರು ಬಡವರು ಇದ್ರೂ ಕೂಡ ನಾವು ಫ್ರೀ ನೀರು ಕೊಟ್ಟರು ಕೂಡ ಅವರು ನಮ್ಮ ಅಕೌಂಟ್ಗೆ ಬರಬೇಕು. 1 ಪೈಸಾರು ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವ್ರು ಇರಬೇಕು. ಯಾರು ಎಷ್ಟು ನೀರು ತಗೋತಾ ಇದ್ದಾರೆ, ಸ್ಲಮ್ ಹೆಸರಲ್ಲಿ ಕೆಲವರೆಲ್ಲ ಕಮರ್ಷಿಯಲ್ ನೀರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಂಥವೆಲ್ಲ ಕೂಡ ಇದೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಒಂದು ಪ್ರತ್ಯೇಕವಾದಂತ ಎಲ್ಲರನ್ನೂ ಕೂಡ ನೆಟ್ಟಲ್ಲಿ ಹೆಂಗೆ ಕಾರ್ಪೊರೇಷನ್ ನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಗೆ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟು ನೆಟ್ಟಿಗೆ ತಂದು ಖಾತೆಗಳನ್ನ ಮಾಡ್ತಾ ಇದ್ದೀವಿ. ಆ ರೀತಿ ಇಲ್ಲೂ ಕೂಡ ನೀರಿನ ಎಲ್ಲ ಕನೆಕ್ಷನ್ ಕೂಡ ನಮ್ಮ ದಾಖಲೆಗೆ ಇರಬೇಕು. ಬಡವರಾಗ್ಲಿ, ಸಾಹುಕಾರಾಗ್ಲಿ, ಅಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ಕೂಡ ದಾಖಲೆ ಇರಬೇಕು. ದುಡ್ಡು ಎಷ್ಟಾರು ಕಲೆಕ್ಟ್ ಮಾಡೋಣ, ಅದು ಬೇರೆ ವಿಚಾರ. ಬಟ್ ಅಕೌಂಟಬಿಲಿಟಿ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಈ ದೃಷ್ಟಿಯಿಂದ ಯಾಕೆಂದ್ರೆ ನಮಗೆ ಸೆಂಟ್ರಲ್ ಇಂದನೂ ಕೂಡ ನಮಗೆ ಗೈಡ್ಲೈನ್ಸ್ ಇದೆ, ಮತ್ತು ನಮ್ಮಲ್ಲೇ ಕೂಡ ಕೆಲವು ಹಿಂದೆ ಎಲ್ಲ ನಾವೆಲ್ಲ ರೂಲ್ಸ್ ಎಲ್ಲ ಕೂಡ ನಾವು ಮಾಡ್ಕೊಂಡಿದ್ದೀವಿ. ನಮಗೆ ಫೈನಾನ್ಸ್ ಮಾಡೋಂಥ ಇನ್ಸ್ಟಿಟ್ಯೂಷನ್ಸ್ ಜೈಕಾ ಇಂದ ಆದಿಯಾಗಿ ಅವರೆಲ್ಲ ನಮಗೆ ದುಡ್ಡು ಕೊಡಬೇಕಾದ್ರೆ ಸರ್ಕಾರ ನಮಗೆ ಗ್ಯಾರಂಟಿ ಕೊಡಬೇಕು ಅಂತಾರೆ. ಸರ್ಕಾರ ಈ ರೀತಿ ಒತ್ತಡವನ್ನ ಮಾಡ್ತಾ ಇದೆ. ನೀವು ಸರಿಯಾದ ರೀತಿಯಲ್ಲಿ ಅವ್ರ ಬೋರ್ಡ್ ಅವ್ರು ಕೇಳ್ತಾ ಇದೆ, ನೀವು ಕಲೆಕ್ಷನ್ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೆಲ್ಲ ಇವತ್ತು ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀನಿ. ಎರಡನೇ ವಿಚಾರ, 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ನೀವೇ ಲೆಕ್ಕ ಹಾಕಿ ಎಷ್ಟು ಪ್ರೈಸ್ ರೈಸ್ ಮಾಡಬೇಕು ಅಂತ ಈಗೆಲ್ಲ ಮಾತಾಡ್ತೀನಿ. ಈಗ 1,000 ಕೋಟಿನ ಮ್ಯಾನೇಜ್ ಮಾಡ್ಬೇಕಲ್ಲಪ್ಪ. ಇನ್ನ ತೀರ್ಮಾನ ಇಲ್ಲ. ಅದು ಕೇಳಿದೀನಿ, ಒಂದು ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದೀನಿ ನಾನು. ಬಟ್ ಎಲ್ಲ ಬಡವರು 1 ಪೈಸಾರು ಕೊಡ್ಲಿ ಅಂತ, ಜಾಸ್ತಿ ಕೊಡದಿದ್ರು ಕೂಡ 1 ಪೈಸಾ, 1 ಲೀಟರ್ಗೆ 1 ಪೈಸಾರು ಕೊಡ್ಲಿ ಅಂತ. 1 ಪೈಸಾ ಜಾಸ್ತಿ ಇಲ್ವಲ್ಲ, ಲೆಕ್ಕಕ್ಕೆ ಬರ್ಲಿ ಅಂತ ಸುಮ್ಮನೆ ಓಪನ್ ಮಾಡ್ಬಿಡ್ತಾರೆ. ಅಲ್ಲಿ ಫ್ರೀ ಇದು ಅಂದ್ಬಿಟ್ಟು ಸ್ಲಮ್ಗೆ ಅಂದ್ಬಿಟ್ಟು ಅಲ್ಲಿಂದ ಒಳಗಡೆ ಹಾಕೊಂಡು ಹೋಟ್ಲು ಒಂದು ತಗೋತಾ ಇರ್ತಾನೆ, ಅಂಗಡಿ ಒಂದು ತಗೋತಾ ಇರ್ತಾನೆ. ಇಂಥವೆಲ್ಲ ಬೇಕಾದಷ್ಟೆಲ್ಲ ನಮಗೆ ದಾಖಲೆಗಳೆಲ್ಲ ತಂದಿದ್ದಾರೆ ಅವರೆಲ್ಲ. ಸದ್ಯಕ್ಕೆ ಅವ್ರು ತಿಳಿಸಿದ್ದಾರೆ, ಅವರೆಲ್ಲ ವರ್ಕೌಟ್ ಮಾಡ್ಲಿ. ಒಂದು 2-3 ಆಪ್ಷನ್ಸ್ ಕೊಡ್ತಾರೆ.
ಏನೋ ಒಂದು ವಯ ಮೀಡಿಯಾ ಮಾಡಿ ಅವ್ರೇನೋ ಹೇಳ್ತಾ ಇದಾರೆ ಅವರು, ಅದನ್ನ ನಾವು ಸ್ವಲ್ಪ ವರ್ಕೌಟ್ ಮಾಡಿ ಜನಕ್ಕೂ ಭಾರ ಆಗಬಾರ್ದು. ನಮ್ಮ BWSSBಗೂ ಸಂಸ್ಥೆ ನಡಿಬೇಕಲ್ಲ, ಅದಕ್ಕೆ ನಮ್ಮಂತ ರಾಜಕಾರಣಿಗಳು ಸೇರ್ಕೊಂಡ್ಬಿಡ್ತೀವಿ ಇಲ್ಲಿ ಅಂದ್ಬಿಟ್ಟು ಯಾರು ರಾಜಕಾರಣಿಗಳು ಚೇರ್ಮನ್ ಮಾಡಬಾರ್ದು ಅಂತ ಹಿಂದೆ ಕಾನೂನು ಮಾಡಿದೀವಿ. ಪಾಲಿಟಿಷಿಯನ್ ಕೈಗೆ ಸಿಕ್ಕಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಅವ್ರಿಗೆ ಬಿಟ್ಬಿಟ್ಟಿದೀವಿ ನಾವು. BWS ಪ್ರೊಫೆಷನ್ ನಡೀಲಿ ಅಂತ ಅಂದ್ಬಿಟ್ಟು